ಆದ್ರೆ ಫಸ್ಟ್ ನಾನು 50 ಮಾರ್ಕ್ಸ್ ಅಂತ ಮಾಡಿದ್ದೆ. ಸೊ ಅದ ನಂತರ ಹಂಗೆ ರಿಟರ್ನಿಂಗ್ ಫೋಕಸ್ ಮಾಡ್ತಾ 100 ಆಯ್ತು, 100 ಇಂದ 200, 200 ಇಂದ 250 ಆಯ್ತು. ಅದೇ ತರ ಫೋಕಸ್ ಮಾಡಿದ್ರೆ ಓನ್ಲಿ ಪಾಸಿಬಲ್ ಯಾವ ರೀತಿ ಪ್ರಾಡಕ್ಟ್ಸ್ ಮುಖಾಂತರ ಮಾಡಿದ್ದೆ ಅಂತ ಹೇಳ್ತೀನಿ. ಏನಿಲ್ಲ, ಸ್ಮಾರ್ಟ್ ಕೇರ್ ಕಾಂಬೋ ಅಂತ ಹೆಲ್ತ್ ಪ್ರಾಡಕ್ಟ್ಸ್ ಇದಾವೆ ನಮ್ಮಲ್ಲಿ. ಆ್ಯಂಡ್ ನೆಕ್ಸ್ಟ್ ಅಗ್ರಿಕಲ್ಚರ್ದು. ಅಗ್ರಿಕಲ್ಚರ್ ಯಾವ ರೀತಿ ರಿಟರ್ನಿಂಗ್ ಮಾಡ್ಕೊಂತ ಕಸ್ಟಮರ್ಸ್ನ ಕಮ್ಯುನಿಕೇಟ್ ಮಾಡ್ಕೊಂತ ವಿತೌಟ್ ನಾನು ರಿಟರ್ನಿಂಗ್ ಮಾಡ್ತಿದ್ದೆ. ದಿನಕ್ಕಂದ್ರೂ ಒಂದು 10,000 ರಿಟರ್ನಿಂಗ್ ಮಾಡಿ ಒಂದು ವೀಕಲ್ಲಾದ್ರೂ ನಾನು 200 ಟ್ಯಾಬ್ಲೆಟ್ ಕುಡ್ಕೊಂತ ನಾನು ಮಾಡಿದ್ದೆ. ಓನ್ಲಿ ಪಾಸಿಬಲ್ ಆಯಿತು ಸ್ಮಾರ್ಟ್ ವ್ಯಾಲ್ಯೂನಿಂದ. ಸೊ ನಾನು ಪ್ರೆಸೆಂಟೆಡ್ ವೈಸ್ ಮಾಡಿದ್ದೀನಿ. ಅದು ಯಾವ ರೀತಿ ಮಾಡಿದೆ ಅಂತಂದರೆ ಇಷ್ಟೆಲ್ಲ ಇತ್ತು. ಫಸ್ಟ್ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋದೆ, ಅದೇ ಥರನೇ ಪಾಸಿಬಲ್ ಆಯಿತು. ಸೊ ನನ್ನ ಲೈಫಲ್ಲಿ ನಾನು ಅನ್ಕೊಂಡಿದ್ದಿಲ್ಲ ಈ ಸ್ಮಾರ್ಟ್ ವ್ಯಾಲ್ಯೂ ತೊಗೊಂಡು ನಮ್ಮ ಮನೇಲಿ ಕೂಡ ಈಗ ಹೇಳ್ತಾರೆ, ನೀನು ಇದು ಮಾಡೋದಂದ್ರೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದೆಯಲ್ಲ ಅಂತ. ಪ್ರಾಫಿಟ್ ಇಂದ ನನ್ನ ಡ್ರೆಸ್ ಕೋಡ್ ಆಗಿರಲಿ, ವಿತೌಟ್ ನಮ್ಮ ಕಮ್ಯುನಿಕೇಶನ್ ಎಲ್ಲ ನೋಡಿ ನಮ್ಮ ಮನೇಲಿ ಫೀದಾ ಆಗಿದ್ದಾರೆ.